ವೀಕ್ಷಕರೇ, ಇದು ಗೃಹಲಕ್ಷ್ಮಿ ಯೋಜನೆಯ 13ನೇ ಕಂತಿನ ಹಣ ಆಗಿದೆ. ನಾಳೆ ಸುಮಾರು 10:30 ಮೇಲ್ಪಟ್ಟು ನಿಮ್ಮ ಖಾತೆಗಳಿಗೆ ಹಣ ಜಮೆ ಆಗುತ್ತೆ. ಯಾವ ಒಂದು ಜಿಲ್ಲೆಯ ಮಹಿಳೆಯರಿಗೆ ಈ ಹಣ ಬರಲಿದೆ ಮತ್ತು ಯಾರ್ಯಾರಿಗೆ ಈ ಹಣ ಬರುತ್ತೆ ಅನ್ನುವಂತಹ ಒಂದು ಸ್ಪಷ್ಟವಾದ ಮಾಹಿತಿಯನ್ನು ನಾವು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಲಿದ್ದೇವೆ. ಸ್ನೇಹಿತರೆ, ಈ ವಿಡಿಯೋನ ಸ್ಟಾರ್ಟಿಂಗಿಂದ ಹಿಡಿದು ಮುಗಿಯುವವರೆಗೂ ಕೂಡ ಸಂಪೂರ್ಣವಾಗಿ ಕೊನೆ ತನಕ ಕೂಡ ನೋಡಿ. ಮತ್ತು ನಿಮಗೆ ಏನೇ ಡೌಟ್ ಇದ್ರೂ ಕೂಡ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಕೂಡ ಮಾಡಿ. ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹಣ ಕೊನೆಯದಾಗಿ ಯಾವ ಹಣ ಬಂದಿದೆ ಮತ್ತು ಒಂದು ನಿಮ್ಮ ಜಿಲ್ಲೆ ಯಾವುದು ಎಂಬುದನ್ನು ಕೂಡ ನೀವು ಕೆಳಗಡೆ ಕಾಮೆಂಟ್ ಕೂಡ ಮಾಡಿ. ನೋಡಿ, ಈ ಒಂದು ಜಿಲ್ಲೆಗಳ ಲಿಸ್ಟು ಎಲ್ಲಿದೆ ಅನ್ನೋದನ್ನು ನಾನು ನಿಮಗೆ ತಿಳಿಸಿಕೊಡ್ತೇನೆ, ಬನ್ನಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿ ಯೋಜನೆಯ 13ನೇ ಕಂತಿನ ಹಣ ನೋಡಿ, ನಿಮ್ಮ ಖಾತೆಗಳಿಗೆ ಇದುವರೆಗೂ ಕೂಡ 1 ರಿಂದ 12ನೇ ಕಂತಿನ ಹಣ ಜಮೆ ಆಗಿದೆ. ಸೊ ಇನ್ ಕೇಸ್ ಕೆಲವರಿಗೆ ಇಲ್ಲಿ 12ನೇ ಕಂತಿನ ಹಣನೂ ಕೂಡ ಜಮೆ ಆಗಿಲ್ಲ, ಅಂಥವ್ರಿಗೂ ಕೂಡ ಇಲ್ಲೊಂದು ಭರ್ಜರಿ ಗುಡ್ ನ್ಯೂಸ್ ಆದರೆ ಇದೆ. ಸೊ ಈ ಎಲ್ಲ ಇನ್ಫಾರ್ಮೇಷನ್ ಇದೊಂದೇ ವಿಡಿಯೋದಲ್ಲಿ ನಾನು ನಿಮಗೆ ಪ್ರೊವೈಡ್ ಮಾಡ್ತೇನೆ. ಈ ವಿಡಿಯೋನ ಸ್ಟಾರ್ಟಿಂಗ್ ಇಂದ ಹಿಡಿದು ಕೊನೆವರೆಗೂ ಕೂಡ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ನಾನು ಪದೇ ಪದೇ ಹೇಳೋದಿಲ್ಲ ನಿಮಗೆ ಸಂಪೂರ್ಣವಾಗಿ ನೋಡಿ ಅಂತ. ಸೊ ಇದನ್ನು ನೀವು ಸಂಪೂರ್ಣವಾಗಿ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಸೊ ಕಂಪ್ಲೀಟ್ಲಿ ನಿಮಗೆ ಅರ್ಥ ಆಗುತ್ತೆ, ಹಾಗಾಗಿ ಹೇಳ್ತಾ ಇರೋದು. ಸೊ ಬನ್ನಿ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ. ನೋಡಿ, ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಇದುವರೆಗೂ ಕೂಡ ನಿಮ್ಮ ಖಾತೆಗಳಿಗೆ 1 ರಿಂದ 12ನೇ ಕಂತಿನ ಹಣ ಜಮೆ ಆಗಿದೆ. ಸೊ ಯಾರಿಗೆ ಇನ್ನೂ 12ನೇ ಕಂತಿನ ಹಣ ಜಮೆ ಆಗಿಲ್ಲ, ಸೊ ಅವ್ರಿಗೂ ಕೂಡ ಒಂದು ಬಹುಮುಖ್ಯವಾದಂತಹ ಮಾಹಿತಿ ಕೂಡ ಇದೆ. ಸೊ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಯಾರ್ಯಾರಿಗೆ 1 ರಿಂದ 11ನೇ ಕಂತಿನ ಹಣ ಬಂದಿದೆಯೋ ಅಂತಹ ಒಂದು ಮಹಿಳೆಯರಿಗೆ ಇಲ್ಲಿ ಬರಲಿದೆ 4,000 ರೂಪಾಯಿ ಹಣ. ಸೊ ನಾಳೆ ಇದು ನಿಮ್ಮ ಖಾತೆಗಳಿಗೆ ಬರ್ತಾ ಇರುವಂಥದ್ದು ಸ್ನೇಹಿತರೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ತಿಳ್ಕೊಳ್ಳೋಕ್ಕಿಂತ ಮೊದಲು ನೋಡಿ ಸ್ನೇಹಿತರೆ, ನನ್ನೊಂದು ಚಿಕ್ಕ ರಿಕ್ವೆಸ್ಟ್ ಇದೆ. ನೋಡಿ, ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಬೆಲ್ ಐಕಾನ್ ಕಾಣುತ್ತೆ, ಅದನ್ನು ಆಲ್ ಅಂತಾನೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಈ ವಿಡಿಯೋಗೆ ತಪ್ಪದೆ ಲೈಕ್ ಮಾಡಿ. ಯಾಕಂತಂದ್ರೆ ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬಾನೇ ಒಂದು ಮೋಟಿವೇಶನಲ್ ಆಗಿರುತ್ತೆ. ಸೊ ಆದ ಕಾರಣ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ. ಆದಷ್ಟು ಬೇಗ ಕೇವಲ 500ಕ್ಕೆ ಲೈಕ್ಗಳನ್ನು ನಾನು ನಿಮ್ಮೆಲ್ಲರಿಂದನೂ ಕೂಡ ಕೇಳ್ತಾ ಇದ್ದೇನೆ. ನೀವೆಲ್ಲರೂ ಕೂಡ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಮಾಡಿದರೆ ಖಂಡಿತ ಆಗೇ ಆಗುತ್ತೆ. ಸೊ ಯಾರಿನ್ನೂ ಲೈಕ್ ಮಾಡಿಲ್ಲ, ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ. ಓಕೆ, ಬನ್ನಿ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣ. ಸೊ ಇದು ನಿಮ್ಮ ಖಾತೆಗಳಿಗೆ ಬಂದಿಲ್ಲ ಅಂತಂದ್ರೆ ನಿಮಗೆ ಬಂದಿದೆ ಒಂದು ಭರ್ಜರಿ ಗುಡ್ ನ್ಯೂಸ್. ಏನಂತಂದ್ರೆ ನಿಮ್ಮ ಖಾತೆಗಳಿಗೆ ಬರಲಿದೆ 12 ಮತ್ತು 13ನೇ ಕಂತಿನ ಹಣ, ಒಟ್ಟಿಗೆ 4,000 ರೂಪಾಯಿ ಹಣ. ಇನ್ ಕೇಸ್ ನಿಮಗೆ ಇನ್ನೂ ಕೂಡ ಇದು ಲೇಟ್ ಆಗಿ ಬರುತ್ತೆ ಅಂತಂದರೆ ನಿಮಗೆ ಅವಾಗ ಬರಲಿದೆ 6,000 ರೂಪಾಯಿ ಹಣ. ಆದರೆ ಈ ಒಂದು ವಾರದಲ್ಲಿ ನಿಮಗೆ ಈ ಹಣವನ್ನು ಜಮೆ ಮಾಡಲಾಗುತ್ತದೆ ಅನ್ನುವಂತಹ ಒಂದು ಮಾಹಿತಿ ಪ್ರಕಾರ ಒಂದು ಸುದ್ದಿ ಆದರೆ ಹೊರಬಿದ್ದಿದೆ ಸ್ನೇಹಿತರೆ. ಈ ಒಂದು ವೀಕ್ ಒಳಗಡೆ ನಿಮ್ಮ ಖಾತೆಗಳಿಗೆ ಬರಬೇಕಾಗಿರುವಂತಹ 12 ಮತ್ತು 13ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗಲಿದೆ. ನೀವೆಲ್ಲರೂ ಕೂಡ ಕೇಳ್ತಾನೆ ಇದ್ರೆ ಯಾವಾಗ ಜಮೆ ಆಗುತ್ತೆ ಅಂತ. ಕೊನೆಗೂ ಕೂಡ ನಿಮಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಆದರೆ ಸಿಕ್ಕಿದೆ. ನೋಡಿ, ಈ ಒಂದು ವಾರದ ಒಳಗಾಗಿ ನಿಮಗೆಲ್ಲರಿಗೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆಯ 12 ಮತ್ತು 13ನೇ ಕಂತಿನ ಹಣಗಳು ಕಂಪ್ಲೀಟ್ಲಿ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ. ನಿಮ್ಗೆ ಏನಾದರೂ ಜಮೆ ಆಗೋಲ್ಲ, ಇನ್ ಕೇಸ್ 100% ಇದು ಜಮೆ ಆಗುತ್ತೆ. ಇನ್ ಕೇಸ್ ಕೆಲವೊಂದು ಸರಿ ಇದು ನಿಮಗೆ ಜಮೆ ಆಗಲಿಲ್ಲ ಅಂತಂದ್ರೆ ನೀವು ಒಂದು ಹೋಪನ್ನು ಕಳ್ಕೊಳ್ಳಿಕ್ಕೆ ಹೋಗಬೇಡಿ, ಅಯ್ಯೋ ನಮಗೆ ಹಣ ಬರೋದಿಲ್ಲ ಅಂತ. ಸೊ ಆವಾಗ ನಿಮಗೆ ಬರುತ್ತೆ 6,000 ರೂಪಾಯಿ ಹಣಗಳು. ಯಾಕಂತಂದ್ರೆ 3 ಕಂತುಗಳ ಹಣವನ್ನು ಇವರು ಒಂದೇ ಬಾರಿಗೆ ನಿಮ್ಮ ಖಾತೆಗಳಿಗೆ ಜಮೆ ಮಾಡುತ್ತಿದ್ದಾರೆ. ಹಾಗಾಗಿ ನಿಮಗೆ ಸಿಗಲಿದೆ ಬರೋಬ್ಬರಿ 6,000 ರೂಪಾಯಿ ಹಣ. ಸ್ನೇಹಿತರೆ, ಇದ್ರ ಜೊತೆಗೇನೆ ಈ ಗೃಹಲಕ್ಷ್ಮಿ ಯೋಜನೆಯ 18ನೆಯ ಒಂದು ಡೇಟಿನಲ್ಲಿ ಸೊ ನೀವು ಯಾರ್ಯಾರು ಈ KYCಯನ್ನು ಅದ್ರ ಜೊತೆಗೇನೆ ಈ NPCI ಮ್ಯಾಪಿಂಗನ್ನು ಮಾಡಿಸ್ಕೊಂಡಿಲ್ವೋ ಸೊ ಅಂಥವ್ರಿಗೂ ಕೂಡ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟನ್ನು ಮೊನ್ನೆ ನಾನು ನಿಮಗೆ ಕೊಟ್ಟಿದ್ದೆ. ಅದು 18ನೇ ತಾರೀಕಿನಂದು. ಏನಂತಂದರೆ, ಸೊ ಯಾರಿನ್ನೂ ಮಾಡಿಸ್ಕೊಂಡಿಲ್ಲ ಅವರು ಮಾಡಿಸ್ಕೊಂಡ್ಬಿಟ್ಟು ನಿಮಗೆ ಹಣ ಬಂದಿಲ್ಲ ಅಂತಂದರೆ ನೀವು ಮತ್ತೊಮ್ಮೆ ಅಪ್ಲಿಕೇಶನನ್ನು ಹಾಕಿ. ಇದರಿಂದ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ ನೇರವಾಗಿ ಜಮೆ ಆಗುತ್ತದೆ ಎಂಬುದನ್ನು ನಾನು ನಿಮಗೆ ಒಂದು ಮಾಹಿತಿ ಪ್ರಕಾರ ತಿಳಿಸಿದ್ದೆ. ಅದೇ ರೀತಿಯ ಕೆಲವರು ಹೌದು ಸರ್ ನೀವು ಹೇಳಿದ್ದು ಕರೆಕ್ಟು, ನಾವು ಅದನ್ನು ಮಾಡಿದ್ವಿ ಅಂತ ತುಂಬ ಜನರು ಕಾಮೆಂಟ್ ಕೂಡ ಮಾಡಿದ್ರು. ಸೊ ಅವ್ರಿಗೆ ಇಲ್ಲಿ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಏನಂತಂದ್ರೆ, ನೀವು ಯಾರ್ಯಾರು ಮಾಡಿದಿರಲ್ವಾ ಸೊ ಈ KYC ಮತ್ತು NPCI ಮ್ಯಾಪಿಂಗ್ ಅನ್ನ, ಸೊ ನಿಮಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಏನಂತಂದ್ರೆ, ನಿಮ್ಗೆ ಯಾವ ಒಂದು ಕಂತಿನ ಹಣ ಸ್ಟಾಪ್ ಆಗಿತ್ತು ಸೊ ಅಲ್ಲಿಂದನೇ ನಿಮಗೆ ಮತ್ತೆ ಅದು ಪೆಂಡಿಂಗ್ ಹಣವಾಗಿ ಅಂತಂದ್ರೆ ಯಾವ ಒಂದು ಕಂತಿನ ಹಣ, ಫಾರ್ ಎಕ್ಸಾಂಪಲ್ ಆಗಿ ಒಂದು ಉದಾಹರಣೆ ಕೊಟ್ಟು ನಾನು ನಿಮಗೆ ಹೇಳೋದಾದ್ರೆ, ಇಲ್ಲಿ ಕೆಲವೊಂದು ಮಹಿಳೆಯರಿಗೆ 7ನೇ ಕಂತಿನ ಹಣ ಕೊನೆಯದಾಗಿ ಬಂದಿದೆ. ಸೊ ಆದ ನಂತರ ಅವರಿಗೆ ಹಣನೇ ಬಂದಿರಲಿಲ್ಲ. ಅಂತವರು ಮತ್ತೊಮ್ಮೆ ಅವರು ಅಪ್ಲಿಕೇಶನ್ ಹಾಕಿದಾಗ ಅವರಿಗೆ ಇಲ್ಲಿ ಬರ್ತಾ ಇರುವಂಥದ್ದು 8, 9, 10 ಮತ್ತು ಉಳಿದಿರುವಂತಹ ಕಂತುಗಳು. ಸೊ ಇಲ್ಲಿ ಹೀಗಾಗಿ ಇಲ್ಲಿ ನಿಮಗೆ ಯಾವ ಒಂದು ಕಂತುಗಳು ಕೂಡ ಇಲ್ಲಿ ಮಿಸ್ ಆಗೋದಿಲ್ಲ, ಎಲ್ಲ ಕಂತುಗಳ ಹಣ ಕೂಡ ನಿಮ್ಮ ಖಾತೆಗಳಿಗೆ ಬರುತ್ತೆ. ಇವಾಗ ಜಿಲ್ಲೆಗಳ ಲಿಸ್ಟ್, ಯಾವ ಒಂದು ಜಿಲ್ಲೆಗಳಿಗೆ ಇದು ನಾಳೆ ಜಮೆ ಆಗುತ್ತೆ ಎಂಬುದನ್ನು ತಿಳಿಸಿ ಅಂತ ತುಂಬ ಜನರು ಕೇಳ್ತಾ ಇದ್ರಿ. ಸ್ನೇಹಿತರೆ, ನೋಡಿ, ಇದು ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ಒಂದು ಜಿಲ್ಲೆಗೂ ಕೂಡ ಇದು ಬರ್ತಾ ಇರುವಂಥದ್ದು. ಇದೊಂದು ಭರ್ಜರಿ ಗುಡ್ ನ್ಯೂಸ್ ಆಗಿದೆ. ನಿಮ್ಮ ಖಾತೆಗಳಿಗೆ ಎಲ್ಲ ಒಂದು ಜಿಲ್ಲೆಗೂ ಕೂಡ ಬಿಡುಗಡೆ ಆಗ್ತಾ ಇದೆ. ಇನ್ ಕೇಸ್ ಇದೇ ಜಿಲ್ಲೆ ಅಂತ ನನಗೆ ಏನಾದರೂ ಒಂದು ಮೆಸೇಜ್ ಸಿಕ್ಕರೆ ನಾನು ಖಂಡಿತ ಅದರ ಬಗ್ಗೆ ಒಂದು ವಿಡಿಯೋ ಮಾಡಿ ತಿಳಿಸ್ತೇನೆ. ನೋಡಿ, ಇಲ್ಲಿ ಮಾಹಿತಿ ಪ್ರಕಾರ ಕರ್ನಾಟಕದಲ್ಲಿ ಇರುವಂತಹ 31 ಜಿಲ್ಲೆಗಳಿಗೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ ಬರಲಿದೆ ಸ್ನೇಹಿತರೆ. ಸೊ ಈ ಇನ್ಫಾರ್ಮೇಷನ್ ಅನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ. ನಿಮ್ಗೆ ಏನೇ ಡೌಟ್ ಇದ್ರು ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಕೂಡ ಮಾಡಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಶುಭ ದಿನ. ಹ್ಯಾವ್ ಎ ನೈಸ್ ಡೇ.